ಏನ್ ಮಾಡಿದ್ರಿ ದಿನ ಅನ್ನ ಇಕ್ಕಿ ಇಕ್ಕಿ ಸಾಯ್ತಾರ. ಈ ಅನ್ನ ನಂಗೆ ತಿನ್ನಕ್ಕೆ ಆಗಲ್ಲ. ನೋಡ ಹೆಂಗ್ ಮಾಡವ್ರೆ ಸಾರು ಸಪ್ಪಗದೆ. ಶತಿ 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 ಯಾಕ ಗಂಟ್ಲ ಗಿಳಿತಾ ಇಲ್ಲೇನಾ? ಅನ್ನ ಬೇಡ ನಂತ, ಅನ್ನ ಬೇಡ. ಕೋಳಿ ತರ್ಬೇಕು. ಏನ್ ದಿನ ಅನ್ನ ಮಾಡಿ ಇಕ್ಕಿ ಇಕ್ಕಿ ಸಾಯಿಸ್ತಾ ಇದ್ದೀರಾ? ಯಾಕಂದ್ರೆ ಪದ್ಯ ನನ್ನ ಓದಾಳ ಇನ್ನ ಮನೆಗೆ ಬಂದಿಲ್ಲ. ಪದ್ಯ ಅದಕ್ಕ ದುರಂತರ ಜಾಸ್ತಿ. ನೀನ್ ಸಾಕ್ಬೇಕಲ್ಲ, ಅದಕ್ಕೆ ಹೋಗೋಳೆ ಬಾಯ್ ಮುಚ್ಕೊಂಡು ತಿಂದೆತ್ತು ಯಾವ್ದೋ ಒಂದನ್ನ. ಓಹೋ, ಎಲ್ಲದಕ್ಕೂ ಒಂದೊಂದು ಹೆಸರಿಕ್ತಾನೆ. ಇಟ್ಕೊಂಡಂಗ್ ಕುಟ್ಟಾಕ್ಬಿಡ್ಬೇಕು ಅನ್ಸತ್ತೆ. ನಿನ್ನಂತ ಒಬ್ಬನ ಇದ್ಬಿಟ್ರೆ ಕೊಂಪಗೆ ಮುಳುಗೋಗ್ಬಿಡ್ತಾರೆ. ಬೆಳಗ್ಗೆಯಿಂದ 4ನೇ ಸತಿ ಕೊಟ್ಟಿರೋದು ಊಟ ನಾನು. ತಿಂದು 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 ಸಾಯ್ತಿ ಹಂಗೆ. ಯಾಕೆ ಯಾಕೆ ನನ್ನ ಬೈತಾ ಇರೋದು? ಬೇಕಾ ಏಟ್ರಿ ನಿಂತ ಅದು ಬಿಡ್ತೀನಿ ನೋಡ್ಕ. ನನ್ನ ನಮ್ಮ ಅಪ್ಪನ ಹತ್ರ ಕರ್ಕೊಂಡೋಗ್ ಬಿಡು. ನಾನು ನಮ್ಮ ಅಪ್ಪನ ಜೊತೆಗೆ ಇರ್ತೀನಿ. ಇವಾಗೆ ಹೋಗು, ಇವಾಗೆ ಕಳೆದು ಹೋಗ್ಬಿಡತ್ತ. ಪೀಡೆ ಒಂದಾಯ್ತು. ನಿನ್ ಎಲ್ಲಿಂದ ತಂದು ಹಾಕೋದು? ಕೆಜಿಗೆ ಅಕ್ಕಿ, ಕೆಜಿಗೆ ಬೇಳೆಕಾಳು ತರಕಾರಿ ಎಲ್ಲ ರೇಟು ಗಗನ ಕೇರವೆ. ಎಲ್ಲಿಂದ ತಂದು ಹಾಕೋದ? ನಿನ್ನ ಎದೆ ಮೇಲೆ ಏನ್ ಸಿಕ್ಕಗ ತಿಂತೀಯ, ಸಿಕ್ಕಗ ಹೇಳ್ತೀಯಾ? ಹಾ ಬಿಡ, ಜಾಸ್ತಿ ಮಾತಾಡ್ಬೇಡ ನೀನು. ಏಟ್ರಿ ತಿಂತೀಯ ನನ್ ಕೈಕ. ನೀನೇನ ಜಾಸ್ತಿ ಮಾತಾಡಿದ್ಯ ಅಂದ್ರೆ ಒದ್ದು ಬಿಡ್ತೀನಿ. ನನ್ನ ಒದಿತೀನಂತೀಯ ನೀನು ಹೊಟ್ಟೋಗ. ನೀನು ಮಾಡಿ ಹಾಕಿ 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 ನಂಗೆ ಸುಸ್ತಾಗ್ಬಿಟ್ಟದೆ. ನಿಜನ್ ಹೊಟ್ಟೆನೂ ಏನ್ ನಿಂದು? ನೀನು ಹೊಟ್ಟೋಗ. ಪದ್ಯ ಬರ್ಲಿ ಹೇಳ್ತೀನಿ. ನಿನ್ ಏಟಿಗೆ ಬಿಡ್ತೀನಿ. ನನ್ನ ಹೋಯ್ತಾ ಇದ್ಯಾ? ಪದ್ಯ ಬರ್ಲಿ ಇದು. ಯತ್ನಾಶ್ವಾಗ ಓದ್ಲ ಅವಳು. ನೀನೆ ಸಾಯಂಕಾಲ ಓದೋಳು. ಅದೇ ತಾಳ ಬಿದ್ದೋದ್ಲ, ಸತ್ತವಳ ಬದ್ಕೊಳ್ಳ ಹೇಳೋರೇ ಇಲ್ಲ. ಇವ್ ಹೊಟ್ಟೋಗ ಇವಳ್ದೊಂದು ಕಾಟಾನಂಕ. ಊಟ ಇಟ್ಕೊಂತಂದ್ರೆ ಹೋಯ್ತಾ ಇದೆಯಾ ನನ್ನ? ಇಕ್ಕಿದ್ನಲ್ಲ ತಿನ್ನಲೇ ಬಕ್ಕೆ. ನೀನೊಬ್ಬನ್ ಬೊಕ್ಕೇನಂಕ. ತಿಂದು ಸಾಯಿ. ನಿಂದೊಂದ್ ಸಾವು ನಂಕ. ಅದೇ ತಾಳ ಓದ್ಲು, ಅದೇನ್ ಕತೆನೋ. ಆ ಗುಂಡುರಾಗಮ್ಮನ ಜೊತೆ ಓದ್ಲು, ಬರೇ ಇಲ್ಲ ಇವಳು ಹೊಟ್ಟೋಗ. ಬತ್ತಾಳಿರು ಪದ್ಯನು ಗುಂಡರಾದಮ್ನು ಹೇಳ್ತೀನಿ ಇಡಲೇ. ಶೇತಿ ನಿನ್ನ ಹೇಳ್ತೀನಿ. ಗುಂಡರಾದಮ್ ನಾಳೆಲ್ಲ ಇವಳಿಗೆ ಮಾಡಕ್ ಕೇಳ್ತಾ ಇಲ್ಲ. ನಮ್ ಪದ್ಯನು ಕರ್ಕೊಂಡು ಹೋಗಳೆ ಗುಂಡರಾದಮ್ನ. ಅಯ್ಯೋ ನೀನು ಹೊಟ್ಟೋಗ. ನಿಮ್ ಬೈಕ್ ಮಣ್ಣಾಕ ಬಾಯಿ ಮುಚ್ಕೊಂಡಿರೋ. ಆಯಮ್ಮನ ಎದುರಿಗೆ ಏನ ಗುಂಡರಾದಮ್ನ ಅಂತ ಅಂದ್ಬಿಟ್ಟಯ್ಯ. ಸೋಲ್ಕಿತ್ತು ಡೋಲ್ಕ್ ಹಾಕ್ತಾಳೆ. ಬಾಯಿ ಮುಚ್ಕೊಂಡು ಕೂತ್ಕೊಬೇಕು. ಮೂಗೇನಂಗೆ ಬಾಯನ್ನ ತೆಗ್ದಿದೆ ಅಂದ್ರೆ ಬೀಳ್ತಾವ ನಿನ್ ಕೇಟ್ಗಳು. ಆಯಮ್ಮನ ಎದುರು ಅಂದ್ಗಿಂದ ಗುಂಡರಾದಮ್ನಂತ. ಇನ್ನೇನಿಲ್ಲ ಅಷ್ಟೇ, ನಿನ್ ಜನ್ಮ ಜಾಡ್ಸಾಕ್ತಾಳೆ. ಹೂನು, ಕಲ್ದಿರ ಇದ್ಬಿಡು ಮಾತಾಡ್ಬೇಡಪ್ಪ ಸ್ವಾಮಿ. ಕಲ್ದಿರ ಇದ್ಬಿಡು. ಈ ಊರಾಗ ಒಂದ್ ಕಡೆಯಿಂದ ಬಾರ್ಸ್ಕೊಂಡ್ ನಿನ್ನ. ಇನ್ ಇವಳೊಬ್ಳು ಬಾಕಿ ಅವಳು ಬಾರ್ಸ್ಬಿಡ್ತಾಳೆ. ಬಾಯಿ ಮುಚ್ಕೊಂಡ್ ಕೂತ. ಮಾವ್ ಸಾಕೇನಮ್ಮ ಟೈಮು? ಯಾವ ಕಾಲದಾಗ ಹೋಗಿರೋ ನೀನು? ಇವಾಗ ಬರ್ತಾ ಇದೀಯಾ? ಹೋಗಿದ್ ಕೆಲ್ಸ ಆಗ್ಬೇಕಲ್ಲಮ್ಮ, ಆಗ್ಬೇಕಲ್ಲ. ಏನಾಯ್ತಮ್ಮ ಹೋಗಿದ್ ಕೆಲ್ಸ? ಹೂವು ಕಾಯೋ ಹಣ್ಣು? ಹ್ಞೂ ಅಣ್ಣೆ ಎಲ್ಲ ಆಯ್ತು. ಎಲ್ಲ ಮುಗಿಸ್ಕೊಂಡ್ ಬಂದ್ರಿ? ಇನ್ನೇನ್ ದಿಗ್ಲಿಲ್ಲ. ಓ ಹೌದೇನಾ? ಸರಿ ಬಿಡು ಸರಿ. ಏನ ತಿಂತಾ ಇದೀಯ ಊಟ? ಹಾ, ಇದೆಷ್ಟನೇ ತಿಂತಾ ಇರೋದು? ಗುಂಡರಾದಮ್ಮ ನಮ್ ಪದ್ಯನ ನಿನ್ ಜೊತೆ ಕರ್ಕೊಂಡೋಗಿದ್ದ. ಇವಳು ಸೇರ್ತಿ ಊಟ ಇಟ್ಕೊಂಡು ನಾನು ಹೋಯ್ತಾವಳೆ. ಗುಂಡರಾದಮ್ಮ ನೀನ್ ಇದೆಯಲ್ಲ, ನೀನ ಎಂತವಳ ನೀನು? ನೆಲ ನಿಂತಿತ್ತು ನೋಡಕ್ಕ. ಯಾರೋ ಹೇಳ್ಕೊಟ್ಟಿದ್ ನಿಂಗ ಗುಂಡರಾದಮ್ ನಾನು ಅಂತ? ಯಾರೋ ಹೇಳ್ಕೊಟ್ಟಿದ್ದು? ಲೇ ಯಾವನವನ ನೆಚ್ಚತ್ ಮೆಣಸಿನ್ಕಾಯ್ದ? ಯಾರು ಹೇಳ್ಕೊಟ್ಟಿದ್ ನಿಂಕ? ಅಯ್ಯೋ ದೊಡಮ್ಮ, ಅವ್ನ್ ಬಾಯಿ ಸರಿ ಇಲ್ಲ ದೊಡಮ್ಮ. ಏನಂದ್ರೆ ಅದೇ ಮಾತಾಡ್ತಾ ಇರ್ತಾನೆ. ಯಾರೋ ಏನ್ ಕೇಳ್ಕೊಡ್ತಾರೆ ಹೇಳಿ ದೊಡಮ್ಮ. ಅವ್ನ್ ಬಾಯಿ ಸರಿ ಇಲ್ಲ, ಏನೂ ಇಲ್ಲ. ಇಲ್ಲ ಗುಂಡರಾದಮ್ಮ, ಇಲ್ಲ ನಮ್ ಸೇತಿನ ಹೇಳ್ಕೊಟ್ಟಿದ್ದು. ಗುಂಡರಾದಮ್ಮನ ನಮ್ಮ ಅಮ್ಮನ್ ಕರ್ಕೊಂಡೋದ್ಲು. ಎಷ್ಟೊತ್ತಾದ್ರೂ ಬಂದೇ ಇಲ್ಲ ನೋಡ ಅಂತ ಹೇಳಿದ್ಲು ನಂಕ. ನಮ್ ಸೇತಿನ ಹೇಳ್ಕೊಟ್ಟಿದ್ ನಂಕ ನೀನ್ ಗುಂಡರಾದಮ್ಮನ ಅಂತ. ಯಾವ ಸೇತಿ? ಹಾ ಬೇಕೆ ಒದಗಿ ನಿಂಕ? ಈ ಕಡೆಯಿಂದ ಕೊಟ್ಟಿದ್ದೀನಿ ಅಂದ್ರೆ ಮುಂದ್ಗಡೆ ಇರೋ ಅಲ್ಲಿಗೆಲ್ಲ ಉದ್ರೋಗ್ಬಿಡ್ಬೇಕು. ಏನ್ ಬುದ್ಧಿ ಕಲ್ಸ್ಕೊಡ್ತಾ ಇದೀರಾ ಮಕ್ಕಳಿಗ? ಏನ್ ಬುದ್ಧಿ ಕಲ್ಸ್ಕೊಡ್ತಾ ಇದೀರಾ? ನೋಡ ಅವ್ನು ಹೆಂಗ್ ಮಾತಾಡ್ತಾನೆ. ಇನ್ನ ನ್ಯಾಯವಾಗಿ 2 ವರ್ಷ ಕೂಡ ಇಲ್ಲ. ಇದೇನಾ ಬುದ್ಧಿ ಕಲ್ತಿರೋದು? ಹಾ, ನೀವ್ ನ್ಯಾಯವಾಗಿದ್ರೆ ತಾನೆ ಮಕ್ಳಿಗೆ ಬುದ್ಧಿ ಕಲ್ಸಕ್ಕ? ನಾನು ಇವಾಗೆ ಬಂದ್ಬಿಟ್ಟವಳೆ ಇಲ್ಲಿ ನಂಗೆ ಬುದ್ಧಿ ಹೇಳಕ್ಕ. ನೀನ್ ಕರೆಕ್ಟ್ ಆಗಿದ್ದೇನೆ ಗುಂಡ್ರಾದಮ್ಮ? ನೀನ್ ಕರೆಕ್ಟ್ ಆಗಿದ್ಯಾ? ಹಾ ಹೋಗಿ ನಿನ್ ಮನೆಗ್ ನೀನು. ಅಯ್ಯೋ ದೊಡಮ್ಮ, ಕದಿರಿ ದೊಡಮ್ಮ, ಯಾಕೆ ದೊಡಮ್ಮ ಮಗುನ ಹಂಗೋಡಿತಾ ಇದೆಯಾ? ಏನ್ ಈ ಊರಾಗಿನ ಜನಗಳು ನನ್ನ ಮಗನ ಹತ್ತೋಗಿತ್ತು ಬಂದು ಹೋಯ್ತಾ ಇರೋದೆ? ಏನ್ ನನ್ನ ಮಗನೇನ್ ಬಿಟ್ಟಿಗೆ ಸಿಕ್ಬಿಟ್ಟವನೇನೋ? ಏನು ಎಳೆ ಮಗು ಏನೋ ಅಂತೂ ಕಲ್ದಿರಿದ್ದೀರಾ? ನೀನಾಗ್ ದೊಡಮ್ಮ ಅವನ್ ಹೋಯ್ತಾ ಇದೆಯಾ? ಮುಚ್ಚೆ ಬಾಯಿ ಸಾಕು. ಮುಚ್ಚೆ. ಅವನು ಮಗಳ ಕೂಳಿಲ್ದಿರ ಊರಾಗ ಇದು ಕೂಲಿ ನಾಲಿ ಮಾಡ್ಕೊಂಡು ತಿಂತಾ ಇದ್ರಿ.
ನಾನು ಎಲ್ಲನೋ ಕೊಳ್ಳಿ ಬಿಡಪ್ಪ ನಾನು ವಾರ್ಗಿತ್ತಿಯಲ್ಲ ಯಾಕ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡ್ ಸೇರ್ಸಿದ್ರೆ ನನ್ನನ್ನೇ ಗುಂಡ್ರಾದಮ್ಮ ಅಂತೀಯ. ನೀನು ಅನ್ನೋದಲ್ದಿರ ನಿನ್ ಮಗನ್ಗೂ ಹೇಳ್ಕೊಟ್ಟಿದ್ಯಾ. ಒಳ್ಳೆ ವಾಳೆ ಕಳ್ಸಿದ್ಯಾ ತಲೆ ಎತ್ತೆ. ಅಮ್ಮ ಈ ಊರಾಗ ನೀನ್ ರಾಧಮ್ಮ ಅಂತ ಯಾರು ಕೂಗೋದೇ ಇಲ್ಲ. ಎಲ್ಲಾರು ಗುಂಡ್ರಾದಮ್ಮ ಗುಂಡ್ರಾದಮ್ಮ ಅಂತಾರೆ. ಓಹೋ ನೀನ್ ನನ್ ಕೆಳಗ್ ಬಂದ್ಬಿಟ್ಟ ಇಲ್ಲಿ. ಯಾವಳೆ ಅಂದೋಳು ಹೇಳು. ಅವಳ ಮನೆ ಹತ್ರಕ್ ಹೋಗಿ ಅವಳ ಸರಿಯಾಗಿ ಮಾಡ್ತೀನಿ. ಅವಳನ್ನೇ ಸುಮ್ನೆ ಬಿಟ್ಬಿಡ್ತೀನಿ ನಾನು. ಯಾವಳ ಅಂದೋಳು. ಅಯ್ಯೋ ಅದಕ್ಕ ಇಡೀ ಊರಾಗೆ ಎಲ್ಲಾರು ಅಂತಾರೆ. ಆ ಹೋಟ್ಲ್ ರಾಮಣ್ಣ ಅಂತಾನೆ, ಆಮೇಲೆ ಜಯಮ್ಮನ್ ಅಂತಾಳೆ, ಅವಳವಳಲ್ಲ ಸುಪ್ನಾತಿ ಸಂಗೀತ ಅವಳು ಅಂತಾಳೆ, ದ್ಯಾವಮ್ಮನ್ ಅಂತಾಳೆ, ಎಲ್ಲಾರು ಊರಾಗ ಅಂತಾರೆ. ನಾವೇ ನಿಂಗೆ ಹೊಸ್ದಾಗಿ ನಾಮಕರಣ ಮಾಡೋದಲ್ಲ. ಈ ಊರಾಗ ರಾಧಮ್ಮನಂದ್ರೆ ಯಾರಿಗೂ ಗುರ್ತೇ ಸಿಕ್ಕಲ್ಲ, ಬರೀ ಗುಂಡು ರಾಧಮ್ಮನಂದ್ರೇ ಗುರ್ತ್ ಸಿಕ್ಕೋದು. ನೀನ್ಯಾಕ ಏನ ನಮಗೂ ತಿಳಿತೀರ ಅಂತ ಹಂಗೋತಾ ಇದ್ಯಾ. ಓ ಹಿಂಗ ಕತಿಗಳು. ಒಬ್ಬೊಬ್ಳು ಗಾಚಾರ ಬಿಡಿಸ್ತೀನಿ ನೋಡು. ಎಲ್ಲವಳು ನನ್ನನ್ನ ಗುಂಡ್ರಾದಮ್ಮ ಅಂತವ್ರ. ಇರ್ಲಿ ನಿನ್ ತಲೆ ಮೇಲೆ ಕೂದ್ಲಿಲ್ಲ, ಅದಕ್ಕೆ ಎಲ್ಲಾರು ನಿನ್ ಗುಂಡ್ರಾದಮ್ಮ ಅನ್ನೋದು. ನೀನ ಒಂದ್ ಟೋಕನ್ ತಗೊಂಡ್ ಹಾಕೊಂಡ್ಬಿಡು, ಅವಾಗ ನಿನ್ನ ಯಾರು ಗುಂಡ್ರಾದಮ್ಮ ಅನ್ನಲ್ಲ. ತಿಗ ಮುಚ್ಕೊಂಡ್ ತಿಂದೆತ್ತಳೆ ಕೈ ಕಲ್ ಲೊಟ್ ಅಂತ ತಿರ್ಸ್ಬಿಡ್ತೀನಿ ನೋಡ್ಕ ಮಾತಾಡಿದ್ಯ ಅಂದ್ರೆ. ಗುಂಡ್ರಾದಮ್ಮ ಹೋಗೆ ನಿಮ್ ಮನೆ ಗಿಟ್ಟು ಮುತ್ತಿಗ್ಲವೇನೋ ಅವನ ಮುರಿ ಹೋಗು. ನಾನು ಮುರಿಯಕ್ ಬರ್ತಾನಂತೆ ನನ್ನನ್ನ. ಹೋಗಿ ನಿಮ್ ಮನೆ ಗಿಟ್ಟು ಮುತ್ತಿಗೆ ಮುರಿ ಹೋಗೆ. ಇರು ಬರ್ತೀನಿರು. ಅಜ್ಜಯಿಕ ಸಂಗೀತಿಕ ಎಲ್ಲ ಮರ್ಯಾದೆ ಮಾಡ್ಬಿಟ್ಟು ಬರ್ತೀನಿರು. ಆಮೇಲೆ ಐತ್ ನಿಂಕ್ ಪೂಜೆ. ಯಾವಳ ಪದ್ಯ ನಿಂಬೇಣ್ಣು ಹುಷಾರೇ. ಯಾರ್ ಕೈ ಕನೆ ಸಿಕ್ಬಿಟ್ಟತ್ವಾ ಆ ಸ್ವಾಮಿಗೆ ಹೇಳೋನಲ್ಲ, ಬೇರೆ ಯಾರ್ ಕೈ ಕನೆ ಸಿಕ್ಕಿದ್ರೆ ನಿಮ್ಗೆ ಉಲ್ಟಾ ಹೊಡಿತದಂತ. ಹುಷಾರಾಗಿಕ್ಕೋ. ಇಲ್ಲ ಹೋಗಕ್ಕ ಹುಷಾರಾಗಿ ಇಕ್ತೀನಿ. ಕಿತ್ತದ್ ಮುಂಡಿಗ್ಲು ನನ್ನನ್ನ ಗುಂಡ್ರಾದಮ್ಮ ಅಂತೀರಾ. ಬರ್ತಾ ಇದೀನಿರೆ ಒಬ್ಬೊಬ್ಳು ಮರ್ಯಾದೆ ಇಳಿಸ್ತೀನಿಟ್ರೆ. ಲೇ ಶೆಟ್ಟಿ ನಾವ್ ಹೇಳ್ಕೊಡ್ದಾಗಿತ್ತಲೆ ಈ ಯಮ್ಮನ ಗುಂಡ್ರಾದಮ್ಮನ ಅಂತಾರೆ ಅಂತ. ಯಮ್ಮನ ಹೋಗಿ ಅವ್ರ ಮನೆ ಹತ್ರ ಗಲಾಟೆ ಮಾಡಿದ್ರೆ ಎತ್ ಸುತ್ತೋಗಿ ನಮ್ ತಲೆ ಮೇಲೆ ಬರ್ತದಲ್ಲೇ. ನೀವ್ ಯಾಕಂದ್ರಿ ಎತ್ತಂದ್ರಿ ಅಂತ. ಇವಾಗ ಜಯಮ್ಮನ್ಕ ಅವಳ ಸಂಗೀತಿಕ ನಮ್ಮ ಮೇಲೆ ಕತ್ಕಾನ ಐತೆ. ಎಂತ ಕೆಲ್ಸ ಮಾಡ್ಬಿಟ್ರೆ. ಅಯ್ಯ ನೀನ್ ಹೋಗಮ್ಮ ಹೋಗು ಕೆಲ್ಸ ನೋಡೋಗು. ಬತ್ತಾರನ್ನು ಒಬ್ಬೊಬ್ರು ಗಾಚಾರ ಬಿಡ್ಸಲ್ಲ. ಇದೇನಿದಮ್ಮ ನಿಂಬೆಹಣ್ಣು ತಂದಿದ್ಯಾ. ನಿಮ್ಮ ಅಪ್ಪನ್ಕ ಈ ನಿಂಬೆಹಣ್ಣು ಹಾಕಿ ಜ್ಯೂಸ್ ಮಾಡ್ಕೊಟ್ರೆ ನಮ್ಮ ಮಾತು ಕೇಳ್ತಾನಂತೆ, ನಮ್ ಜೊತೆಗೆ ಇರ್ತಾನಂತೆ ಹಾಗಂತ ಆ ಸ್ವಾಮಿಗೆ ಹೇಳಿದ್ರು. ಹೌದಾ ನಿಜವೇನೇನಮ್ಮ. ಉನೇ ಭದ್ರವಾಗಿ ಎತ್ತಿಕು. ಸಕ್ಕರೆ ಆಯ್ತಾ ಮನೆಗ. ಇಲ್ಲಮ್ಮ ಸಕ್ಕರೆ ಇಲ್ಲ. ಭದ್ರವಾಗಿ ಎತ್ತಿಕು ಹೋಗಿ ಆ ಶೆಟ್ಟಿ ಅಂಗಡಿಗ ಸಕ್ಕರೆ ಒಂದ್ 1/4 kg ತಕೊಂಬತ್ತೀನಿ. ಅದನ್ನ ನಿಂಬೆಹಣ್ಣು ಬೆರೆಸ್ಬಿಟ್ಟು ನೀನ್ ಹೋಗಿ ನಿಮ್ಮ ಅಪ್ಪನ ಕೂಗು, ನಮ್ಮ ಅಮ್ಮನ್ಗೆ ಯಾಕೋ ಜಾಸ್ತಿ ಚೆನ್ನಾಗಿಲ್ಲ ಬರ್ಬೇಕಂತೆ ಅಂತ. ಬರ್ತಾನಲ್ಲ ಅವಾಗ ಅಪ್ಪ ಬಿಸ್ಲಪ್ಪ ಇಂದಪ್ಪ ಜ್ಯೂಸ್ ಕುಡಿ ಅಂತ ಕುಡಿತಾನೆ. ಆಮೇಕ ನೋಡಮ್ಮ ನಿಮ್ಮ ಅಪ್ಪನ ಆ ಸಂಗೀತಿ ಉಲ್ಟಾ ಹೊಡೆದ್ರು ಅವ್ರ ಮನೆ ಹತ್ರಕ್ ಹೋಗಲ್ಲ, ಇಲ್ಲೇ ಬಿದ್ದಿರ್ತಾನೆ ನೋಡ್ಕ. ಹೌದೇನಮ್ಮ. ಹಂಗಾದ್ರೆ ನಮ್ಮ ಯಜಮಾನ್ಕುನ್ನು ಒಂದು ಮಂತ್ರಿಸ್ಕೊಂಬಮ್ಮ. ಅವ್ನು ಹೇಳ್ದ್ ಮಾತನ್ನ ಕೇಳಿ ಇಲ್ಲೇ ಬಿದ್ದಿರ್ಲಿ ನಮ್ ಜೊತೆಗ. ನೋಡೋಣಿರು ಇವತ್ತು ಹೋಗಿದ್ದೀರಲ್ಲ ನಂಬಿಕೆ ಬರ್ಬೇಕಲ್ಲ. ಪರವಾಗಿಲ್ಲ ಅಂತ ಆಮೇಲೆ ಹೋಗೋಣ. ಇದ್ ಭದ್ರವಾಗಿ ಎತ್ತಿಕ್ ಹೋಗು, ಯಾರ ಕೈಗೂ ಸಿಕ್ಸ್ಬೇಡ. ಸರಮ್ಮ ಆಯ್ತು ಕೊಡು. ಹೋಗ್ ಸಕ್ಕರೆ ತಕೊಂಬ ಹೋಗು. ಹುಷಾರೇ ಶೆಟ್ಟಿ ಹುಷಾರು. ಆ ಸ್ವಾಮಿಗಳು ಸಾರಿ ಹೇಳಿದ್ನು ಈ ನಿಂಬೆಹಣ್ಣು ಯಾರ ಕೈಗೂ ಸಿಕ್ಕುಡ್ದ ಮಾತ್ರ ನಿಮ್ ಉಲ್ಟಾ ಹೊಡಿತದೆ ಅಂತ. ಇಲ್ಲ ಹೋಗಮ್ಮ ಹೋಗಮ್ಮ. ನಿಂಬೆಹಣ್ಣು ಮುಟ್ಕೊಡ್ದಂತೆ ಕಲ್ದಿರೀರಾ. ಇವಾಗ ಅಜ್ಜಿ ಹೇಳಿಲ್ಲ ನಿಮ್ಮ ಅಜ್ಜಿ ನಿಂಬೆಹಣ್ಣು ಮುಟ್ಕೊಡ್ತು ಯಾರ ಕೈಗೂ ಕೊಡ್ಬೇಡ ಅಂತ. ಶಾಕ್ ಹೊಡಿತದಂತೆ ಕಲ್ದಿರಾ. ಚಾಕು ಹೊಡೆಯಲ್ಲ ಏನು ಹೊಡೆಯಲ್ಲ ಕೊಡೆ ನೋಡ್ಕೊಡ್ತೀನಿ. ನೀನ್ ತಿಂದು ಎತ್ತಲ್ಲ ಎತ್ತ ತಿಂದು ತಟ್ಟೆನ ಕತ್ತು ಬಿಸಾಕಿದ್ದು. ಯಾಕೋ ನೀನ್ ಹೊಟ್ಟುದೋಗ ಏನಾಯ್ತು. ಯಾಕೋ ಹಂಗ್ ಬಿದ್ದು ಅಳ್ತಾ ಇದ್ಯಾ. ಕೊಡ್ಕುಡ್ದಂತೆ ದೇವ್ರು ಶಾಪ ಕೊಡ್ತಾನಂತೆ ಅದನ್ನ ಮುಟ್ಟಿದ್ರೆ. ಎದ್ದೇಳ ಮೇಲ್ಕ ನೀನ್ ಹೊಟ್ಟುದೋಗ ಎದ್ದೇಳ ಮೇಲ್ಕ ಎದ್ದೇಳು ಕೊಡ್ತೀನಿ ಹೇಳು. ಭದ್ರವಾಗಿ ಇಕ್ಕಬೇಕು ಯಾರಿಗೂ ಕೊಡ್ಕುಡ್ದ. ಇಲ್ಲ ಕೊಡಲ್ಲ ಕೊಡಲ್ಲ. ಓಹೋ ಏನ್ ಗಮ ಅಂತದೆ ನಿಂಬೆಹಣ್ಣು ಗಮ ಅಂತದೆ. ಯಾರಿಗೂ ಕೊಡ್ಬೇಡ. 2 ಬೇದ್ ಬಟ್ಟಿಗಳವೆ ನೀನು ಒಗ್ದಾಕ್ಬಿಟ್ಟು ಬರ್ತೀನಿ ಹುಷಾರಾಗಿಕ್ಕೋ. ಇಲ್ಲ ಹೋಗು ಯಾರಿಗೂ ಕೊಡಲ್ಲ ಹೋಗು. ಈ ರಾಜೂರ್ ಮನೆ ಹತ್ರ ನಿಂಬೆಹಣ್ಣು ಮರ ಇತ್ತು, ಅದನ್ನ ಹೊಡೆದಾಕು ಇರೋ ಏನಪ್ಪ ಈ ಬಿಸಿಲಿಂದ ದಗಸಾದೆ. ಒಂಚೂರು ನಿಂಬೆಹಣ್ಣು ಜ್ಯೂಸ್ ಕುಡಿಯೋಣ ಅಂದ್ರೆ ನಮ್ಮೂರಾಗಿರೋದು 2 ಅಂಗಡಿ. ಆ 2 ಅಂಗಡಿಗೂ ನಿಂಬೆಹಣ್ಣಿಗ್ಲಿಲ್ಲಂತೆ. ಈಗಿತ ಎಲ್ಲ ನಮ್ ಪೇಟೆಗೆ ಹೋದಾಗ ಒಂದಷ್ಟು ತಕೊಂಬಂದ್ ಇಕ್ಕೊಬೇಕು. ಹೊಡೆದಾಕ್ಬಿಟ್ಟವನ ರಾಜನ. ಒಳ್ಳೆ ಕೆಲ್ಸ ಐತೆ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.